ಎಸ್ಪಾಸ್ ಸ್ಪಿರಿಟ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್. ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ. ದಿನಾಂಕ 31/8/2018 ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ 2ನೇ ಮಹಡಿ, ಹಳೆ ಸಿಎಂಸಿ ಎದುರಿಗೆ, ಗಾಂಧಿ ಚೌಕ್, ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847. स्वागत है आपका बी न्यूज़ नेशन में। मैं हूं अशफाक अहमद। दलित संघर्ष समिति की ओर से जिंदगी बंद का ऐलान। आए दिन जिले में हो रहे अत्याचार और हत्या को लेकर जनता आतंक की स्थिति में है। हाल ही में सिंदगी तालुका के बेकनाड़ में दलित महिला की हत्या हुई थी, पर पुलिस अब तक नतीजे पर नहीं पहुंची है। इसी हत्या की खंडना करते हुए 14 अगस्त मंगलवार को जिंदगी बंद करने का डीएसएस ने ऐलान किया है और सभी संगठनों से सहयोग की मांग की है। स्वतंत्र बंद 70 ವರ್ಷದ ಕಳೆದರೂ ಸಹಿತವಾಗಿ ದಲಿತರ ಮೇಲೆ ಇವತ್ತು ಸಂವಿಧಾನದ ಮೂಲ ಆಶಯ ಈ ಜನಾಂಗದ ಮೇಲೆ ಯಾವತ್ತೂ ನಿರಂತರವಾದಂಥ ಹಲ್ಲೆಗಳು ನಡೆಸ್ತಾ ಇದ್ದಾರೆ. ಈ ಒಂದು ಕಾರಣಕ್ಕಾಗಿ ಇದೀಗ ನಮ್ಮ ಮಹಿಳೆಯರು, ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರು ನಮಗೆ ಹೇಳಿದಂತೆ ಕಲಕೇರಿ ಪೊಲೀಸ್ ವ್ಯಾಪ್ತಿಯಲ್ಲಿ ಬರುವಂಥ ಒಬ್ಬಕ್ಕೆ ಮಹಿಳೆಯನ್ನು, ಒಬ್ಬರ ಪುರುಷರನ್ನು ಹಾಡಿಯಾಗದಲ್ಲಿ ಪಶು ಪ್ರಾಣಿಗಳಕ್ಕಿಂತ ಕೀಳವಾಗಿ ಇವತ್ತ ಕೊಲೆ ನಡೀತಿದೆ ಅಂತಂದ್ರೆ ಇವತ್ತು ನಾಗರಿಕ ಸಮಾಜ ಸಂಪೂರ್ಣವಾಗಿ ತೆಗೆಸಬೇಕಾಗ್ತದೆ. ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಒಕ್ಕೂರಿನಿಂದ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಒಕ್ಕೂರಿನಲ್ಲಿ ಖಂಡಿಸಿದ ಸಹಿತವಾಗಿ ತಾರೀಕು 14ರಂದು ಇವತ್ತು ನಾವು ಸಿಂದಗಿ ತಾಲೂಕನ್ನು ಸಂಪೂರ್ಣವಾಗಿ ಬಂದು ಮಾಡ್ತಾ ಇದ್ದೇವೆ. ಸರ್ಕಾರದ ಮೇಲೆ ಒತ್ತಾಯವನ್ನು ತರ್ತಾ ಇದ್ದೇವೆ. ಇದನ್ನ ಸಂಪೂರ್ಣವಾಗಿ ಈ ಕೇಸುಗಳನ್ನು ಸಿಒಡಿಗೆ ವಹಿಸಬೇಕು ಅನ್ನುವಂಥದ್ದನ್ನ ನೊಂದಂಥ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರನ ಕೊಡುವ ಮೂಲಕ ಮತ್ತು ಅವ್ರ ಮನೆಗೆ ಅವರಿಗೆ ಮಕ್ಕಳಿಗೆ ಈ ಕಂತೈಗಳಿದ್ರೆ ಅವರಿಗೆ ಒಂದು ನೌಕರಿಯನ್ನು ಕೊಡುವ ಮೂಲಕ ಇದನ್ನ ಅಷ್ಟೇ ಅಲ್ಲದೆ ಎಲ್ಲೇ ಆದರೂ ದಲಿತರಿಗೆ ಕೊಲೆ ಸುಲಿಗಿನ ಅನ್ಯಾಯ ಆದಾಗ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ SP ಅವರನ್ನ ಮತ್ತು ಜಿಲ್ಲಾ ಅಧಿಕಾರಿಗಳನ್ನ ನಾವು ಹೊಣೆಗಾರನಾಗಿ ಮಾಡುತ್ತೇವೆ ಅನ್ನುವಂಥ ಮಾತನ್ನು ಈ ಸಲವಾಗಿ ಹೇಳ್ತಾ ಇದ್ದೇವೆ. ಸಹೋದರರು ಮತ್ತು ಜಿಲ್ಲಾ ಕಾರ್ಯಕರ್ತ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಅಶೋಕ್ ಚಲವಾದಿ ಸಹೋದರರು, ನಗರ ಸಂಚಾಲಕರು ವಿಜಯಪುರ ನಗರ ಸಂಚಾಲಕರಾಗಿರ್ತಕ್ಕಂಥ ಸಿದ್ದರಾಯಣ್ಣ ಅವರು ಮತ್ತು ನಗರ ತನ್ನ ಈವರೆಗೂ ಸಹಿತ ಅಲ್ಲಿರ್ತಕ್ಕಂಥ ಆರೋಪಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಅದರ ಜೊತೆಗೇ ಪೊಲೀಸ್ ಇಲಾಖೆಗೆ ರಾಜಕೀಯ ಒತ್ತಡದ ಒಂದು ಇರೋದ್ರಿಂದ ಅಂಥ ರಾಜಕೀಯ ವ್ಯಕ್ತಿಗಳನ್ನು ಇಲ್ಲಿ ಗುರುತಿಸಿ ಅವ್ರನ್ನೂ ಸಹಿತ ಈ ಕೇಸಿನಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕಂತೇಳಿ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾರೆ. ಜೊತೆಗೆ ಏನು ಆ ಎರಡೂ ನೊಂದ ಕುಟುಂಬಗಳಿಗೆ ಶೀಘ್ರವಾಗಿ ಏನು ಪರಿಹಾರವನ್ನು ಕೊಡುವುದರ ಮುಖಾಂತರ ಆ ಕುಟುಂಬಗಳಿಗೆ ಪ್ರತಿಯೊಂದು ಕುಟುಂಬಗಳಿಗೆ ನೌಕರಿಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡಿ ಬರ್ತಕ್ಕಂಥ 14ನೇ ತಾರೀಕು ದಿವಸ ಸಿಂದಗಿ ತಾಲೂಕನ್ನು ಬಂದು ಕೊಡಬೇಕು ಅಂತೇಳಿ ಎಲ್ಲ ಜಿಲ್ಲೆಯ ಪ್ರಮುಖರ ಸಂಘಟನೆಯ ವತಿಯಿಂದ ನಾವು ಮಾಡ್ತೇವೆ. ಕೂಡ ನಾವು ಖಂಡಾತ್ಮಕವಾಗಿ ಕೂಡ ಕೊಡ್ತಾ ಇದ್ದೀವಿ. ಜೊತೆಗೆ ಈ ಇಂಥ ಒಂದು ದೌರ್ಜನ್ಯದ ಕುಟುಂಬಕ್ಕೆ ಸೂಕ್ತ ಪರಿಹಾರ ತಕ್ಷಣ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಸೋಷಿಯಲ್ ವೆಲ್ಫೇರ್ ಅವರು ತಕ್ಷಣ ಒದಗಿಸಬೇಕಂತ ಕೂಡ ಇವತ್ತು ಆಗ್ರಹಪಡಿಸ್ತಾ ಇದ್ದೀವಿ. ಈ ಘಟನೆಗಳು ದಿನಕ್ಕೆ ಮರುಕಳಿಸಬಾರದು ಅನ್ನುವಂಥದ್ದು ಇವತ್ತು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ
ಇವತ್ತು ನಾವು ಬೀದಿಗೆ ಇಳಿತಿದ್ದೀವಿ. ಸಂದರ್ಭ ಬಂದಾಗ ಬದಲೇ ಮೆರವಣಿಗೆ ಸಹಿತವಾಗಿ ನಾವು ಈಗ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರದಲ್ಲಿ ಸಹಿತವಾಗಿ ಪೊಲೀಸ್ ಅಧಿಕಾರಿಗಳು ನಮ್ಮ ನಮ್ಮ ಅರ್ಜಿಯನ್ನು ಸಹಿತವಾಗಿ ರಿಜಿಸ್ಟರ್ ಮಾಡಲಾದಂಥ ಪರಿಸ್ಥಿತಿನೂ ಇಲ್ಲಿ ಉಂಟಾಗಿದೆ. ಇವತ್ತು ಅಂದಾಗ ಇಂಥ ಪ್ರಕರಣಗಳು ನಾವು ಸರಲಿಕ್ಕೆ ನಮಗೆ ಬಿಟ್ಟಿದ್ದಾಗಿದ್ರೆ ನಾವು ನಮಗೇನು ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಬೇಕಂತೀವಿ. ಆ ಕಾರ್ಯಕ್ರಮಕ್ಕೆ ಬಂದವರು ಮಾತ್ರ ಬಿಡಕ್ಕಾಗ್ತದೆ. ಸಂಘಟನೆಗಳು ಕೂಡ ನಾವು ಆಹ್ವಾನ ಮಾಡ್ಕೊತಾ ಇದ್ದೇವೆ ಹಾಗೂ ವಿಚಾರವಂತರು ಕೂಡ ನಾವು ಈ ಒಂದು ಪ್ರತಿಭಟನೆಗೆ ಆಹ್ವಾನ ಮಾಡ್ಕೊಂಡು ಅವರಿಗೆ ಕೂಡ ನಾವು ಸ್ವಾಗತ ಮಾಡ್ಕೊತಾ ಇದ್ದೀವಿ. ಜೊತೆಗೆ ಈ ಒಂದು ಪ್ರತಿಭಟನೆಗೆ ತಮ್ಮೆಲ್ಲ ಸಂಪೂರ್ಣ ಒಂದು ನಮಗೆ ಸಹಾಯ ಮಾಡಬೇಕಂತ ತಿಳ್ಕೊಂಡು ನಮ್ಮ ಮಾತನ್ನು ಮುಗಿಸ್ತೀನಿ. विनायक मुसागर DSL जिला से। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।